ಯಾಕೋ ಅಂಕಲ್ ಫೀಲ್ ಬರ್ತಿದೆ ಈ ತರದ್ದು ಕೊಟ್ರಲ್ಲ ಹೋಗ್ಬೇಕು ಹೇಳಲ್ಲ. ಹಾಯ್ ಫ್ರೆಂಡ್ಸ್, ಅರುಣ್ ರೆಡ್ಡಿ ಕಡೆಯಿಂದ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಯೂಟ್ಯೂಬ್ ಚಾನಲ್ಲು ಆಲ್ಮೋಸ್ಟು 6-7 ಮಂತ್ಸ್ ಆಯಿತು. ಈಗ ನಾನು ನಮ್ಮ ಪ್ರೊಫೆಸರ್ ಇಬ್ಬರು ಸೇರಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇವಾಗ ಮದುವೆ ಲೈಫ್ ಹೆಂಗಿದೆ ಅಂತ ಹೇಳಿದ್ರೆ ಚಿಲ್ಲಾಗೆ ಇಲ್ಲೊಂದು 3 ಡೇಸು ಅಲ್ಲೊಂದು 3 ಡೇಸು ಅಂತ ಜರ್ನಿ ಮಾಡ್ತಿದ್ದೀವಿ. ಸೊ ಇವತ್ತು ನಾವು ಹೋಗ್ತಿರೋದು ಗುಡಿಬಂಡೆಗೆ. ನಮ್ಮ ಪ್ರೊಫೆಸರು ಮಾರ್ನಿಂಗಿಂದ ರೆಡಿ ಆಗ್ತವ್ರೆ. ಅರೌಂಡ್ 35 ಮಿನಿಟ್ಸ್ ಆಯಿತು. ಇಲ್ಲಿನ ಕ್ಲೈಮೇಟ್ ಅಂತೂ ನೆಕ್ಸ್ಟ್ ಲೆವೆಲು. ಇದೆಲ್ಲ ಅಮೂಲ್ಯ ಅವ್ರದ್ದು ದ್ರಾಕ್ಷಿ ತೋಟ. ಸೆಲ್ಫಿ ಇಲ್ಲೇ ಹೌದು ಅಲ್ವಾ? ಹೌದು. ನಾವು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಟೈಮ್ ಒಂದು ಫೋಟೋ ಹಾಕಿದ್ದು ಈ ಮಿರರ್ ಸೆಲ್ಫಿ. ಸೊ ಈಗ ನಮ್ಮ ಹುಡುಗ ರೆಡಿಯಾಗಿದ್ದಾನೆ ಅನಿಸುತ್ತೆ. ಚಂದು ಆಲ್ಮೋಸ್ಟು ಈ ಬ್ಯಾಗಿ ಶರ್ಟ್ ಹಾಕ್ಕೊಂಡು ಚಿಲ್ಲಾಗೆ ಒಂದು ರಗಡ್ಡಾಗೆ ಸೊ ಪೀಸ್ ಲೈಫನ್ನ ಎಂಜಾಯ್ ಮಾಡ್ತಿದ್ದೆ. ನಮ್ಮ ಪ್ರೊಫೆಸರ್ನ ಮಾಡ್ಕೊಂಬಿಟ್ಟು ಫಾರ್ಮಲ್ಸ್ ಹಾಕ್ಕೊಳ್ಳಿ, ಇನ್ಶರ್ಟ್ ಮಾಡ್ಕೊಳ್ಳಿ, ಗೊತ್ತಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಅಂತ ಈ ಚೇಂಜು. ಮೈ ಔಟ್ಫಿಟ್ ಬಳೆ ಎಲ್ಲ ಹಾಕ್ಕೊಂಡು ಸ್ಯಾರಿ ಎಲ್ಲ ಹಾಕ್ಕೊಂಡು ಬಟ್ ನನಗೆ ಯಾಕೋ ಅಂಕಲ್ ಫೀಲ್ ಬರ್ತಿದೆ. ದಿಸ್ ಫಾರ್ಮಲ್ಸ್ ಲುಕ್ಸ್ ಲೈಕ್ ದಟ್. ನಾನು ಬ್ಯಾಗಿ ಹಾಕ್ಕೊಳ್ಳ. ನೋ 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 ನೋ, ಯು ಹ್ಯಾವ್ ಟು ಬಿ ಲೈಕ್ ದಿಸ್ ಓನ್ಲಿ. ಐ ಆಮ್ ವೇರಿಂಗ್ ಸ್ಯಾರಿ ರೈಟ್. ಸೊ ಫ್ಯೂಚರಲ್ಲಿ ಈ ಪ್ರೊಫೆಸರ್ನ ಟೀಚರ್ಸ್ನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಲೈಫ್ ಸ್ಟೈಲು ಫಾರ್ಮಲ್ಸ್ ಆಗಿಬಿಡುತ್ತೆ. ಒಂದು ಸರಿ ಹುಷಾರಾಗಿರಿ. ನನ್ನ ಕಡೆಯಿಂದ ಇದು ಬ್ಯೂಟಿಫುಲ್ ಟಿಪ್ಸು ನಿಮಗೆ. ಸೊ ಇವ್ರು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಏನಕ್ಕೆ ಏನು ಕೆಲಸ ಮಾಡಿದೆ ಯೂಟಲ್ಲಿ? ಈ ಅಮೂಲ್ಯನ ಈ ಶಾರ್ಟ್ ಡ್ರೆಸ್ಸಲ್ಲಿ ಇದೆಲ್ಲ ನೋಡಿ ನನ್ನ ಕೈಲಿ ನೋಡೋಕ್ಕಂತೂ ಆಗ್ತಾಯಿಲ್ಲ. ಬೆಳಗ್ಗೆ ಎದ್ದರೆ ಕಾಲಿಗೆ ಬೇರೆ ಬಿದ್ದು ನಮಸ್ಕಾರ ಹಾಕ್ತಾರೆ. ಇಲ್ಲಿ ಬಂದರೆ ಟಿಫನ್ ಮಾಡ್ದಿರಾನೆ ದೇವ್ರ ಪೂಜೆ ಮಾಡೋಕ್ಕೆ ಹೋಗ್ತಿದ್ದಾರೆ. ಬೇಬ್ ಏನಿದೆಲ್ಲ ಚೇಂಜಸ್ಸು ಅಂತ ಆಂಟಿ ಫೀಲ್ ಬರ್ತಿದ್ಯಾ? ಹಾಂ. ಸೊ ಇವಾಗೆಲ್ಲ ಕ್ಲೀನಿಂಗ್ ಬೇರೆ ಮಾಡ್ತಿದ್ದಾರೆ. ಸೊ ಈ ಚೇಂಜಸ್ ಚೆನ್ನಾಗಿದ್ದಾವೆ. ಲಕ್ಷಣವಾಗಿ ಕಾಣ್ತಿದ್ಯಾ? ಕನ್ನಡಿ ಏನೋ ಕೊಟ್ಟಿದ್ದಾರೆ ಇಟ್ಕೊಂಡು ಹೋಗ್ಬೇಕು ಅಂತ. ಎಲ್ಲಿದು? ಈ ಥರದ್ದು ಕೊಟ್ರಲ್ಲ ಆಂಟಿ. ಇವಾಗ ಅಲ್ಲೇ ಇರೋದಲ್ವಾ ಆಂಟಿ? ಅಲ್ಲ ನಾವು ನಾವು ಗುಡಿಬಂಡೆಲ್ಲ ಇವತ್ತು ಆಕ್ಚುಲಿ ಹೋಗಿ ಬಂದ್ಬಿಡೋದು ಅನ್ಕೊಂಡ್ವಿ. ಖುಷಿ ನೋಡಿ. ಇಲ್ಲ ಇಲ್ಲಿ ಚೆನ್ನಾಗಿತ್ತು. ಸೊ ಗುಡಿಬಂಡೆಯಲ್ಲಿ ಇವತ್ತು ಗುಡಿಬಂಡೆಯಲ್ಲಿ ನಾಳೆ ಸೋಮವಾರ ಅಲ್ಲ, ಮತ್ತೆ ಇಲ್ಲಿಗೆ ಬರಬೇಕು. ಮತ್ತೆ ನಾನು ಅಂಗಡಿಗೆ ಹೋಗೋ ಅಷ್ಟೊತ್ತಿಗೆ ಮ್ಯಾಕ್ಸ್ ಅಂದ್ರೂ ಒಂದು 1.5 ಮಂತಿಂದ 2 ಮಂತ್ಸ್ ಮಿನಿಮಮ್ ಆಗುತ್ತೆ. ಆದ್ರೂ ನಿಮ್ಗೆ ಆಫರ್ ಸಿಗ್ತಾ ಇರುತ್ತೆ. ಇದೊಂದು ಕೊಟ್ಟಿದ್ದಾರೆ. ಈಗ ಇದನ್ನ ಎತ್ಕೊಂಡೋಗಿ ನಮ್ಮನೇಲಿ ಇರ್ಬೇಕು. ನಮ್ಮನೆಯಿಂದ ಇವ್ರ ಮನೆಗೆ ಒಂದು ಕೊಡ್ತಾರೆ. ಅಲ್ಲಿಗೆ ಲಾಸ್ಟ್. ಅವಾಗ ಚಿಕನ್ ತಿನ್ಬೋದು. ಆಂಟಿ ನಾಳೆ ಮಂಡೇ ಅಲ್ಲ ಆಂಟಿ? ನಾಳೆ ಮಂಡೇ ಅಲ್ಲಪ್ಪ, ಮಂಗಳವಾರ ಚಿಕನ್ ತಿನ್ನೋದೆ. ಹೌದಾ? ಬಂದ್ಬಿಡ್ತೀರಲ್ಲ ಇಲ್ಲಿಗೆ ಮತ್ತೆ? ಹೌದು, ನಾಳೆನೆ ತಿನ್ಬೋದಲ್ವಾ ಅನ್ಕೊಂಡು. ಬಾ ಅಂಕಲ್, ನಮ್ಗೆ ವೇಟಿಂಗಾ? ಸೊ ಗೈಸ್, ನಾವೀಗ ಇವ್ರ ಊರಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಬೇಬ್? ಹೌದೌದು. ಸೊ ವಿ ಆರ್ ಆಲ್ರೆಡಿ ಆನ್ ದ ವೇ. ಏನ್ ಆಂಟಿ, ಏನ್ ಹೇಳ್ತೀರಾ? ಅಲ್ಲ, ಈ ಶಾಸ್ತ್ರಗಳೆಲ್ಲ ಹಿಂಗ್ ಮಾಡ್ಕೊಳೋ ಬದಲು ಆರಾಮಾಗಿ ಹೋಗಿ ಒಂದ್ ಹತ್ರ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಬೆಸ್ಟ್ ಅಲ್ವಾ? ಹೌದು, ಆಕ್ಚುಲಿ ನಮ್ಮ ಮನೇಲಿ ಕೊಡ್ಬೇಕು, ಅಲ್ಲಿಂದ ಈ ಮನೆಗೆ ಎತ್ಕೊಂಡ್ ಬರ್ಬೇಕು. ಅದು ನೀವ್ ಎತ್ಕೊಂಡು ಹೋಗ್ತೀರಲ್ಲ ಆಂಟಿ? ಇವಾಗ ಇದು ನಮ್ಮ ಮನೇಲಿ ಇಡ್ತೀವಿ, ನಮ್ಮ ಮನೆಯಿಂದ ನೀವ್ ಎತ್ಕೊಂಡು ಹೋಗ್ತೀರಾ? ನೀವು ನಾಳೆ ಬರ್ತೀರಲ್ಲ, ಅದನ್ನ ಕೊಡ್ತಾರೆ, ಅದನ್ನ ಎತ್ಕೊಂಡ್ಬಂದು ನಮ್ಮ ಮನೇಲಿ ಇಡ್ಬೇಕು. ಓಕೆ ಓಕೆ, ಇಷ್ಟೆಲ್ಲ ಇದೆ. ಪೂಜೆ ಮಾಡೋಣ ಬಾ. ಇವತ್ತು ನಮ್ಮ ಮನೆಗೆ ಬಂದು ಪೂಜೆ ಮಾಡಾಯ್ತು. ಏನು ಬೇಬ್? ಯಾಕೋ ಬಾಯ್ ಮಾಡೋ. ಸೊ ಏನು ಅಂದರೆ ಈಗ ಹೆಂಗೋ ಪರ್ಮಿಷನ್ ತಗೊಂಡು ವಿ ಆರ್ ಗೋಯಿಂಗ್ ಟು ಬಾಗೇಪಲ್ಲಿ. ಸೊ ನಾನು ಇನ್ನು 1.5 ಮಂತು ಸೊ
ಎಲ್ಲಿ ಬಿಜಿ ಬಂದೇ ಇಲ್ಲ, ಬರ್ಲೇ ಇಲ್ಲ ಮದ್ವೆಗೆ. ಬಾಗೇಪಲ್ಲಿ ಸ್ಟೋರ್ ನೋಡಿರಲಿಲ್ಲ, ಬಾಗೇಪಲ್ಲಿ ಸ್ಟೋರ್ಗೆ ಹೋಗಿ ಅಲ್ಲಿಂದ ನೋಡಿದ್ಯಾ ಬೇ? ನೋಡಿದ್ದೀನಿ ಬೇ, ವಿಡಿಯೋಲೆಲ್ಲ ಒಂದ್ಸರಿ ಹೋಗಿದ್ವಲ್ಲ. ಹೌದಾ? ಸೊ ಇನ್ನೊಂದೇನಂದ್ರೆ ಆಲ್ಮೋಸ್ಟು ಇನ್ನು ಹೊರಗಡೆಗೆ ಹೋಗ್ಬಾರ್ದು ಅಂತ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬ ಇದೆ. ಈಗ ಇನ್ನೊಂದು ಇಲ್ಲಿಗೆ ಅಲ್ಲಿ 3 days ಆಯಿತು, ಮತ್ತು ನಮ್ಮ ಮನೇಲಿ 3 days. ಹೋಗ್ಬೇಕು ಹೇಳಲ್ಲ ಏನಾಯ್ತು, ಯಾಕೋ ನೋಡಿ ಅವ್ರಿಗೆ ಏನು ಉರಿತಾ ಇಲ್ಲ. ಯೂಟ್ಯೂಬ್ ಮಾಡ ಅಂತ ಹೇಳ್ಬಿಟ್ಟು ಇವಳು ಸ್ಟಾರ್ಟ್ ಮಾಡ್ಬಿಟ್ಟು ಕ್ಲಿಯರಾಗಿ ಫೋಟೋ ಕ್ಯಾಮ್ರಾನ ಹಿಡಿತಲ್ಲ, ಬರೀ ಇವಳು ಫೇಸ್ ನ ನೋಡ್ಸ್ಕೊಂತಿದ್ದಾಳೆ. ನೋಡಿ ಮಾಡ್ತಾ ಇಲ್ಲ. ಈಗ ಓಕೆನಾ? ಹಿಂಗ್ ಮಾಡಿದ್ರೆ ಓಕೆ. ಸೊ ಈಗ ಸದ್ಯಕ್ಕೆ ಇನ್ನೊಂದು 1 month 1.5 month ಬಿಸ್ನೆಸ್ ಕಡೆಗೆ ಬರಕ್ಕಾಗಲ್ಲ. ಬಟ್ ಡ್ಯಾಮ್ ಶೋರ್ಲಿ 1 month ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬಿಸ್ನೆಸ್ಗೆ ಎಂಟ್ರಿ ಆಗ್ತೀನಿ. ನೆಕ್ಸ್ಟ್ ಲೆವೆಲ್ ಆಫರ್ನ ಪ್ರೊವೈಡ್ ಮಾಡ್ತೀನಿ. ಈ ಮದುವೆಗೆ ಆಫರ್ ಕೊಡಿ ಅಂತ ಇದ್ರಿ, ಇಲ್ಲಿ ಮನೆಗಳ ಕಡೆ ಸ್ವಲ್ಪ ಫ್ರೀಡಮ್ ಬಿಟ್ಟರೆ ಟಕ್ಕಂತ ಬಂದು ನೆಕ್ಸ್ಟ್ ಲೆವೆಲ್ ಆಫರ್ ಕೊಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಸಂಜಯ್ ನಗರಲ್ಲಿ ಆಫರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ನಡೀತಾ ಇದೆ. ಇವತ್ತು ಹೆಂಗೋ ಒಂದು ಟೈಮ್ ಸಿಕ್ಕಿದೆ, ಬಾಗೇಪಲ್ಲಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲಲ್ಲಿ ಆಫರು ಪಕ್ಕ ನನ್ನ ಕಡೆಯಿಂದ ಪ್ರೊವೈಡ್ ಮಾಡೋಣ. ಏನು ಬೇಕು? ಎಸ್. ಸೊ ಇವಾಗ ಅದಕ್ಕಂತಾನೆ ಪರ್ಮಿಷನ್ ತೊಗೊಂಡು ಬೇರೆ ಹೋಗ್ತಾ ಇದ್ದೀವಿ ಅಲ್ವಾ ಬೇ? ಬಟ್ ಆದರೂ ದಿಸ್ ಮ್ಯಾರೇಜ್ ವೈಬ್ಸ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ಒಂಥರ ಎಂಜಾಯ್ ಮಾಡ್ತಿದ್ದೀವಿ, ಒಂಥರ ಚೆನ್ನಾಗಿದೆ. Somebody is following you actually, they are asking you to, they want. ಸೊ ಇವಾಗ ಬಾಗೇಪಲ್ಲಿಗೆ ರೀಚ್ ಆದ್ವಿ. ಕೇಳು ಬ್ರೋ ಯಾರು ಅಂತ, ಏನು ಅಂತ. ಸೊ ಬಾಗೇಪಲ್ಲಿಯಲ್ಲಿ ಲೊಕೇಶನ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಎಲ್ಲಿ ಅಂತ ಇಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳು ಯಾರೋ ಫಾಲೋವರು. ಸೊ ಈಗ ಇಲ್ಲಿ ಕೋರ್ಟ್ ಅಪೋಸಿಟ್ ನಮ್ಮ ಸ್ಟೋರು ಲೊಕೇಟ್ ಆಗಿರೋದು. ದಿ ಫಸ್ಟ್ ಟೈಮು ಅಲ್ಲ ಸೆಕೆಂಡ್ ಟೈಮು ನನ್ನ ಫಿಯಾನ್ಸಿನ ಹಾಕ್ಕೊಂಡು ಹೋಗ್ತೀನಿ. ಸೊ ಆ್ಯಕ್ಚುಲಿ ಇಲ್ಲಿ ಹೊರಗಡೆ ಹೋಗೋಂಗೆ ಇಲ್ಲ, ಮನೆಯಲ್ಲಿ ಏನೇನೋ ಕತ್ಲಾಗೋ ಒಳಗಡೆ ಬಂದುಬಿಡ್ತೀವಿ ಅಂತ ಕತೆ ಹೊಡೆದು ಸೈ ಅಂತ ಬಂದೀವಿ. ಬೋರ್ ಹೊಡಿತಾ ಇದೆ, ಮನೆಯಲ್ಲೇ ಇಟ್ಸ್ಕೊಂಡು ಶಾಸ್ತ್ರಗಳು ಮಾಡಿಕೊಂಡು 24 ಗಂಟೆ ಹಂಗೆ ಆಗ್ತಾ ಇರಲಿಲ್ಲ. ಸೊ ಬಾಗೇಪಲ್ಲಿಯಲ್ಲಿ ಇದು ಕೋರ್ಟ್ ಅಪೋಸಿಟ್ ಅರುಣಟ ಮೆನ್ಸ್ವೇರ್ ಇರೋದು, ಅಬ್ಸರ್ವ್ ಮಾಡ್ಬೋದು. ಸೊ ಕಲೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇದು ನಮ್ಮ ಸೆಕೆಂಡ್ ಬ್ರ್ಯಾಂಚು. ಆಲ್ಮೋಸ್ಟು ಇದು ಓಪನ್ ಆಗಿ ಒಂದು 3 years ಆಗ್ತಿದೆ. ಸೊ ಇವತ್ತಿಗೂ ರನ್ನಿಂಗ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ಲಾಸ್ ಅಂತೂ ಇಲ್ಲಿ ಫಸ್ಟು ಅಪ್ಗ್ರೇಡ್ ಆಗುತ್ತೆ ಬಾಗೇಪಲ್ಲಿ ಬ್ರಾಂಚಲ್ಲಿ. ಸೊ ಫಸ್ಟು ಸಂಜಯ್ ನಗರಲ್ಲಾದರೆ ಇಲ್ಲಿ ಬಾಗೇಪಲ್ಲಿಯಲ್ಲಿ. ಸೊ ಇದು ಬಾಗೇಪಲ್ಲಿ. ಸೊ ಇಲ್ಲಿ ಕಲೆಕ್ಷನ್ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿಗೆ ಬಂದು ತುಂಬ ತಿಂಗಳುಗಳಾಗೋಗಿತ್ತು. ಸೊ ಇದು ರೆಗ್ಯುಲರು, ಇದು ಏನಂದರೆ ಫ್ರಾಂಚೈಸಿ ಇನ್ನೊಂದು ಅಲ್ಲ, ಇದು ನನ್ನ ಸ್ವಂತ ಅಂಗಡಿ ಬಾಗೇಪಲ್ಲಿಯಲ್ಲಿ. ಸೊ ಇಲ್ಲಿಗೂ ಸಹ ಬರೋಕ್ಕೆ ಟೈಮ್ ಸಿಗ್ತಾರೆ. ಇವನು ರೋಷನ್ ಅಂತ ನೋಡ್ಕೊಡೋದು ಇವನೇ. ಆಫರ್ ಶೇಡ್ಸ್ ಎಲ್ಲ ಇದೆಯೇನೋ ಮಾಡಿ ಮತ್ತೆ ನೋಡಿ ಗೈಸ್, ಈಗ ಇವರು ಎಲ್ಲ ವಿಡಿಯೋ ಮಾಡೋಕ್ಕೆ ಫುಲ್ ರೆಡಿ ಆಗ್ತಿದ್ದಾರೆ. ಫುಲ್ ಚಂದ ರೆಡಿ ಆದರು. ಈಗ ವಿಡಿಯೋ ಸ್ಟಾರ್ಟ್ ಅನಿಸುತ್ತೆ. ಎಸ್ ಬೇಬ್, ಏನು ಇದನ್ನು ಆಗ್ತಾ ಇದೆಯಾ? ಬಿಸ್ನೆಸ್ ಇಲ್ದಿರ ಆಫರ್ ಹೊಡಿತಾ ಇದೀವಿ. ನೋಡಿ ಗೈಸ್, ಫಾರ್ಮಲ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ. ಹೈ ಫ್ರೆಂಡ್ಸ್, ಅರುಣಟ ಕಡೆಯಿಂದ ಇವತ್ತು ಬಾಗೇಪಲ್ಲಿ ಬ್ರಾಂಚಿಗೆ ವಿಸಿಟ್ ಮಾಡಿದ್ವಿ. ಬಾಗೇಪಲ್ಲಿಯಲ್ಲಿ ಆಫರ್ ನೆಕ್ಸ್ಟ್ ಲೆವೆಲ್ ಆಫರ್ ಇದೆ. ಸೊ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಲೆನಿನ್ ಸ್ಟಾರ್ಟಿಂಗ್ ಯಾವ್ದಾದ್ರು ನೋಡು. ಸೊ ಈಗ ಬಾಗೇಪಲ್ಲಿ ಮುಗಿಸ್ಕೊಂಡು ಇಲ್ಲೊಂದು ವಿಡಿಯೋ ಮಾಡಿ ಆಫರ್ ಮಾಡಿದೆ. ಅಯ್ಯೋ, ಆಫರ್ ಅಪ್ಲೋಡ್ ಮಾಡಿದ್ನಾ? ಮಾಡಿಲ್ಲ, ನೋಡಿಲ್ಲ. ಇಲ್ಲ, ಬಾಗೇಪಲ್ಲಿ ಆಫರ್. ಸೊ ಆಫರ್ ಅಪ್ಡೇಟ್ ಮಾಡಿ ಇಲ್ಲಿಂದ ಬ್ಯಾಕ್ ಟು ಗುಡಿಬಂಡೆಯಲ್ಲಿ ಒಂದು ಸ್ಟೋರ್ ಇದೆ. ಸೊ ಇವಾಗ ಲೋಕಲಲ್ಲಿ ಇರಬೇಕಾದ್ರೆ ನಾವು ಸಂಜಯ್ ನಗರ್ ಬ್ಯಾಂಗ್ಳೂರ್ ಸೈಡ್ ಫೋಕಸ್ಸೇ ಮಾಡ್ತಿಲ್ಲ. ಅಂದರೆ ಅಲ್ಲಿ ಆಫರ್ಸ್ ನಡೀತಾ ಇದೆ. ಆಲ್ಮೋಸ್ಟ್ ಇಲ್ಲಿರೋದ್ರಿಂದ ಇಲ್ಲೇ ಆಲ್ಮೋಸ್ಟ್ ಇದು ಮಾಡ್ತಿದ್ದೀವಿ, ಅಂದರೆ ವಿಡಿಯೋಸ್ ಮಾಡ್ತಿದ್ದೀವಿ. ಹೌದಾ?
ಬಾಗೇಪಲ್ಲಿದ ಆಲ್ಮೋಸ್ಟ್ ನೈಟ್ ಆಗಿದೆ ಆ್ಯಂಡ್ ನಾನು ಫಸ್ಟ್ ಟೈಮ್ ಅರುಣ್ ಅವ್ರ ರೂಮಿಗೆ ಬಂದಿದ್ದೀನಿ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಅವರೇನೋ ಸ್ವಲ್ಪ ವರ್ಕಲ್ಲಿದ್ದಾರೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹಿಮ್ ಅಷ್ಟೇ.